4 ಜನ ಹಿಡ್ಕೊಂಡು ಹೇಳಿದ್ರು ಹರಿಯಲ್ಲ. ನಾನ್ ಟೆರಿಬಲ್. ಎಲ್ಲೋ ತೂಫಾನ್ ಬ್ರಿಕ್ಸ್ ಈ ತರ ಮಳೆ ಮಾಡಾಯ್ತು ಅಂದ್ರೆ ನಮಗೆ ಬಹಳ ಲಾಸ್ ಆಗುತ್ತೆ. ಇದು ಒಂದು 60-70 ಸಾವಿರ ಮಾಲ್, ಅದು 25,000 30 ಸಾವಿರ ಲಾಸ್. ಇದು ಇಟ್ಟಿಗೆ ಬಟ್ಟಿಗೋಸ್ಕರನೇ ತೂಫಾನ್ ಮೆಟೀರಿಯಲ್ ಮಾಡಿದೀವಿ. ವೆಯ್ಟ್ ಕಡಿಮೆ, ನಾನ್ ಟೆರಿಬಲ್ ಮೆಟೀರಿಯಲ್. ತೂಫಾನ್ ವೇರಿಯಂಟ್ ಹೆಂಗಪ್ಪ ಅಂತಂದ್ರೆ ನಿಮ್ದು ಏನೇ ಕ್ಲೈಮೆಟಿಕ್ ಕಂಡೀಷನ್ ಇದ್ರು ಜಾಸ್ತಿ 30-40 ಏನೇ ಇದ್ರು ಪುಡಿ ಆಗೋದಿಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರಲ್ಲಿ ಕಲರ್ ವೇರಿಯಂಟ್ಸ್ ಮಿಕ್ಸ್ ಸಿಗುತ್ತೆ. ಯಾವ್ದೇ ಸೈಜ್ ಅಲ್ಲಿ ಬೇಕು ಕಸ್ಟಮೈಸ್ ಅಲ್ಲಿ ಸಿಗುತ್ತೆ. ಸುತ್ತಮುತ್ತ ಏನು ಹಳ್ಳಿಗಳಿದೆಯೋ ಅಲ್ಲೆಲ್ಲ ಬಟ್ಟಿ ಅಂದ್ರೆ ಇಟ್ಟಿಗೆ ಗೂಡುಗಳು ಜಾಸ್ತಿ ಇದೆ. ನಿನ್ನೆ ಮೊನ್ನೆ ಎಲ್ಲ ಬಿದ್ದಂತ ಮಳೆಗೆ ನಷ್ಟ ಉಂಟಾಗಿದೆ ಅವ್ರಿಗೆ. ಆ ಒಂದು ತಡೆಯೋದಕ್ಕೋಸ್ಕರ ನೋಡಿ ಈ ತೂಫಾನ್ ಅನ್ನೋ ಟಾರ್ಪಾಲಿನ್ ತಂದಿದ್ದೀವಿ. ಇಟ್ಟಿಗೆ ಗೂಡವ್ರಿಗೋಸ್ಕರನೇ ತಯಾರು ಮಾಡಿದ್ದೀವಿ. ನಿಮ್ ಸೈಜ್ ತಕ್ಕಂತೆ ರೆಡಿ ಮಾಡಿಟ್ಟಿರ್ತೀವಿ. ಇಟ್ಟಿಗೆ ಗೂಡು ಕಾರ್ಮಿಕರಿಗೆ ತುಂಬಾ ಯೂಸ್ ಆಗ್ತಾ ಇದೆ ಈಗಾಗಲೇ. ನಮ್ ತೂಫಾನ್ ಮೆಟೀರಿಯಲ್ ಏನಪ್ಪಾ ಅಂತಂದ್ರೆ ಪ್ಯೂರ್ ವರ್ಜಿನ್ ಮೆಟೀರಿಯಲ್. ನೀವು ಸನ್ಲೈಟ್ ಹಿಡ್ಕೊಂಡಾಗ ಇದು ಟ್ರಾನ್ಸ್ಪರೆಂಟ್ ಬರುತ್ತೆ. ಆಮೇಲೆ ಕ್ವಾಲಿಟಿ ಹೆಂಗಪ್ಪ ಅಂತಂದ್ರೆ ಆರ್ಡರ್ಲೆಸ್, ಅಂದ್ರೆ ಇದಕ್ಕೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ. ಡ್ಯಾನಿಯಲ್ಸ್ ಇಂದ ವರ್ಜಿನ್ ಆಗಿ ಪ್ಯೂರ್ ಆಗಿ ಮಾಡಿರೋ ಮೆಟೀರಿಯಲ್. ಆಮೇಲೆ ಕೋಟಿಂಗ್ ಇದೆ ಅಲ್ಲ, ಕೋಟಿಂಗ್ ಒಳಗಡೆ ನಿಮಗೆ ಶೈನಿಂಗ್ ಕಾಣುತ್ತೆ ಮೆಟೀರಿಯಲ್. ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಈ ತರ 4 ಕಾರ್ನರ್ಸ್ ಅಲ್ಲಿ ಹೈಲೈಟರ್ ಹಾಕಿರ್ತಾರೆ ವಿತ್ ಹಿಂಗ್ ಹೋಲ್ಸ್ ಇರುತ್ತೆ. ಡಬಲ್ ಕೋಟಿಂಗ್ ಹಿಂಗ್ ಹಾಕಿರೋದ್ರಿಂದ ನಿಮ್ಗೆ ಎಷ್ಟೇ ಸ್ಟ್ರೆಂತ್ ಆಗಿ ಹಗ್ಗ ಹಾಕಿದ್ರು ಹರಿಯೋದಿಲ್ಲ. ಒಳಗಡೆ ಥ್ರೆಡ್ ಇರುತ್ತೆ, ಇದರಿಂದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಪ್ರತಿ ಒಂದು 8 ಫೀಟಿಗೂ ಒಂದು ಈ ತರ ಹೋಲ್ ಇರುತ್ತೆ. ತಡಪಲ್ ಹಾಕಿರ ಏನಾದ್ರು ನಮಗೆ ಸೇಫ್. ತಡಪಲ್ ಚೆನ್ನಾಗಿದೆ. ಬೇರೆ ತಡಪಲೆಲ್ಲ ಹಾಕಿರ ಸ್ವಲ್ಪ ಪೌಡರ್ ಆಗೋ ಚಾನ್ಸಸ್ ಇರ್ತವೆ ಬಿಸಿಲಿಗೆ.